ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಭಯಂಕರ ಬುಧವಾರ. ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿ ದೇವರ ಕೃಪೆ ಈ 4 ರಾಶಿಯವರ ಮೇಲೆ ಬೀಳಲಿದೆ. ಇನ್ನು ಮುಂದೆ ಇವರು ಬಲಶಾಲಿಗಳು. ಎಲ್ಲ ಶಕ್ತಿಯು ಇವರಲ್ಲಿಯೇ ಅಡಗಿರುತ್ತೆ. ಸಾಕ್ಷಾತ್ ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದದಿಂದ ಇವರು ಕಾಲಿಟ್ಟಲ್ಲೆಲ್ಲ ಅದೃಷ್ಟವೋ ಅದೃಷ್ಟ. ಹಾಗಾದರೆ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ತಾ ಇರುವ ಆ ಅದೃಷ್ಟವಂತ 4 ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌದು ವೀಕ್ಷಕರೇ, ಈ 4 ರಾಶಿಯವರಿಗೆ ಇನ್ನು ಮುಂದೆ ಅಂದರೆ ಇಂದಿನಿಂದ ಶ್ರೀ ಭಗವಾನ್ ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದ ಬೀಳಲಿದೆ. ಇಷ್ಟು ದಿನ ಸೌಮ್ಯ ಸ್ವಭಾವದಿಂದ ಇದ್ದ ಇವರು ಇನ್ನು ಮುಂದೆ ಬಲಶಾಲಿಗಳಾಗುತ್ತಾರೆ. ಇವರು ಕಾಲಿಟ್ಟಲ್ಲೆಲ್ಲ ಅದೃಷ್ಟವೋ ಅದೃಷ್ಟ. ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗುತ್ತಾರೆ. ವೃತ್ತಿ ಬದುಕಿನ ಜಾಗದಲ್ಲಿ ಅನೇಕ ತೊಂದರೆಗಳಿದ್ದರೂ ಇನ್ನು ಮುಂದೆ ಇವರ ವಾಕ್ಚಾತುರ್ಯದಿಂದಲೇ ಎಲ್ಲವನ್ನ ಬದಲಿಸುವ ಶಕ್ತಿಯನ್ನ ಹೊಂದಿದ್ದಾರೆ. ಜೊತೆಗೆ ಆರ್ಥಿಕ ಪ್ರಗತಿಯಲ್ಲೂ ಸಾಧನೆ ಮಾಡುತ್ತಾರೆ. ಪ್ರಮೋಷನ್ ಗಿಟ್ಟಿಸಿಕೊಳ್ಳುತ್ತಾರೆ. ವಿದೇಶಿ ಪ್ರಯಾಣವೂ ಪ್ರಾಪ್ತಿಯಾಗಲಿದೆ. ಅದೆಷ್ಟೋ ವರ್ಷದ ಬಹುಕನಸಿನ ಮನೆಯನ್ನು ಸಹ ಈ ವರ್ಷವೇ ಕಟ್ಟಲಿದ್ದಾರೆ. ಸಾಕ್ಷಾತ್ ಆಂಜನೇಯ ಸ್ವಾಮಿ ದೇವರು ಇವರನ್ನ ಹರಸಿ ಹಾರೈಸುತ್ತಿದ್ದಾರೆ. ಶತ್ರುಗಳನ್ನು ಕೂಡ ನಗುಮೊಗದಿಂದಲೇ ಎದುರಿಸುವ ಚೈತನ್ಯವನ್ನ ಈ 4 ರಾಶಿಯವರು ಹೊಂದಿರಲಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಲಾಭವನ್ನ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ತಾ ಇರುವಂತಹ ಆ ಅದೃಷ್ಟವಂತ 4 ರಾಶಿಗಳು ಯಾವುವು ಅಂತ ನೋಡೋಣ. ಮೊದಲನೆಯದಾಗಿ ವೃಶ್ಚಿಕ ರಾಶಿ, ಎರಡನೆಯದಾಗಿ ತುಲಾ ರಾಶಿ, ಮೂರನೆಯದಾಗಿ ಮಕರ ರಾಶಿ, ನಾಲ್ಕನೆಯದಾಗಿ ಕುಂಭರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ಆಂಜನೇಯ ಸ್ವಾಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.